ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯುಗಾದಿ ಹಬ್ಬದಂದು ರೈತರ ಖುಷಿ ಕಸಿದುಕೊಂಡಿದೆ. ಮಳೆ ಗಾಳಿಯಿಂದ ಬಾಳೆ ಹಾಗೂ ಪಪ್ಪಾಯಿ ಬೆಳೆ ನೆಲಕಚ್ಚಿದೆ. ಗದಗ ತಾಲೂಕಿನ ಬಿಂಕದಕಟ್ಟಿ ಗ್ರಾಮದಲ್ಲಿ ಮಳೆ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ವೆಂಕಟೇಶ್ ಹಾಗೂ ಮಂಜುಳಾ ಅನ್ನೋರು ಬೆಳೆದಿದ್ದ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. ಭಾರೀ ಬಿರುಗಾಳಿ ಮಳೆಗೆ ತುಂಡಾಗಿ ಬಿದ್ದಿವೆ ಬಾಳೆ ಗಿಡಗಳು. ಜೀ ಕನ್ನಡ ನ್ಯೂಸ್ ಬಳಿ ತಮ್ಮ ನೋವನ್ನ ತೋಡ್ಕೊಂಡಿದ್ದಾರೆ ರೈತರು. ರೈತನ ಬಾಳಿಗೆ ಬೆಳಕಾಗಬೇಕಾಗಿದ್ದ ಬಾಳೆ ಬೆಳೆ ಆದರೆ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಕತ್ತಲು ಆವರಿಸುವಂತೆ ಮಾಡಿದೆ ಪ್ರಕೃತಿ. ಜೀ ಕನ್ನಡ ನ್ಯೂಸ್ ಬಳಿ ತಮ್ಮ ನೋವನ್ನ ತೋಡ್ಕೊಂಡಿದ್ದಾರೆ ರೈತ ಮಹಿಳೆ ಮಂಜುಳಾ ಹಾಗೂ ವೆಂಕಟೇಶ್ ಹೊಸಮನಿ. ನೀವು ಕೂಡ ನೋಡ್ತಾ ಇದ್ದೀರಾ. ಅಂದ್ರೆ ಇನ್ನೇನು ಬಾಳೆಗೊನೆ ಬಿಟ್ಟು ಅದನ್ನ ಮಾರಿ ತಮ್ಮ ಜೀವನವನ್ನು ಸಾಗಿಸಬೇಕು. ಸಾಲ ಸೂಲ ಮಾಡಿ ಬೆಳೆಯನ್ನು ಬೆಳೆದಿರ್ತಾರೆ. ಇನ್ನೇನು ಅದು ಕೈಗೆ ಬರೋ ಅಷ್ಟರಲ್ಲಿ ಈ ರೀತಿ ಒಂದು ಅವಾಂತರವೇ ಸೃಷ್ಟಿಯಾಗಿ ಹೋಗಿದೆ. ಸಂಪೂರ್ಣವಾಗಿ ನಾಶವಾಗಿದೆ. ಗಾಳಿಯ ರಭಸಕ್ಕೆ ಪಪ್ಪಾಯಿ ಬೆಳೆ ನೆಲಕ್ಕೆ ಉರುಳಿದೆ. ಹಾಗೆ 4 ಎಕರೆ ಜಮೀನಲ್ಲಿ ಇವರು ಪಪ್ಪಾಳೆ ಹಾಗೂ ಬಾಳೆ ಗಿಡಗಳನ್ನು ಬೆಳೆದಿದ್ರು. 5-6 ಲಕ್ಷ ರೂಪಾಯಿ ಖರ್ಚು ಮಾಡಿ ಸಾವಯವ ಮೂಲಕ ಬಾಳೆ ಹಾಗೂ ಪಪ್ಪಾಯಿ ಬೆಳೆದಿದ್ರು ರೈತ. ಜೊತೆಗೆ ಬಾಳೆ ಬೆಳೆಯಿಂದಲೇ 10 ಲಕ್ಷ ರೂಪಾಯಿ ಲಾಭದ ನಿರೀಕ್ಷೆಯಲ್ಲಿದ್ರು ರೈತರು. ಆದರೆ ಲಾಭದ ನಿರೀಕ್ಷೆಯಲ್ಲಿದ್ದ ರೈತ ಇದೀಗ ಕಂಗಾಲಾಗಿದ್ದಾರೆ. 2 ಎಕರೆ ಬಾಳೆ 2 ಎಕರೆ ಪಪ್ಪಾಯಿ ಬೆಳೆದಿದ್ದು. ಬಾಳಿನೂ ಎಲ್ಲ ಪೂರ ಒಂದು 10 ಮಿನಿಟಿನ ಗಾಳಿಗೆಲ್ಲ ಬಿದ್ದು ಪಪ್ಪಾಯಿ ಇದ್ದಿದ್ದು ಕಾಯೆಲ್ಲ ಉದುರಿದ್ರು. ಒಂದು 2 ಕೂಡ ಒಂದು 10 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು. ಪಪ್ಪಾಯಿಗೆ ಒಂದು 3-4 5 ಒಟ್ಟು ಒಂದು 8 ಲಕ್ಷ ರೂಪಾಯಿ ಖರ್ಚು ಆಯ್ತು. ಹಿಂಗಾಯ್ತು ನೋಡಿ. ಯಾವಾಗ ಅದು ರಾತ್ರಿ ಬೆಳಗ್ಗೆ ನಿನ್ನೆ ಅಧಿಕಾರಿಗಳು ತೋಟದಲ್ಲಿ ಇಲಾಖೆ ಬಂದಾರ್ರಿ. ಎಲ್ಲ ಬಂದು ನೋಡಿ ಎಲ್ಲ ಪರಿಹಾರ ಕೊಡಿಸ್ತೀವಿ ಹೇಳ್ಯಾರಿ. ಏನು ಕೊಡಿಸ್ತಾರೆ ನೋಡ್ಬೇಕು. ನಾವು ಖರ್ಚು ಮಾಡೋದು ಅಷ್ಟು ಕೊಡಿಸೋದು ಅಷ್ಟು ಯಾರಿಗೆ ಕೊಡ್ತೀವಿ. ನಿಮ್ಮ ನಿರೀಕ್ಷೆ ಏನು ರೀ? ಈಗ ನಮ್ಮದು ಒಂದು 10 ಲಕ್ಷ ರೂಪಾಯಿ ಲಾಭ ಆಕಿತ್ತು ನೋಡ್ರಿ. ಎಲ್ಲ ಖರ್ಚು ತೆಗೆದು 2 ಎಕರೆ ಬಾಳೆ 2 ಎಕರೆ ಪಪ್ಪಾಯಿ ಬೆಳೆದಿದ್ದು. ಬಾಳಿನೂ ಎಲ್ಲ ಪೂರ ಒಂದು 10 ಮಿನಿಟಿನ ಗಾಳಿಗೆಲ್ಲ ಇದು 2 ಎಕರೆ ಪಪ್ಪಾಯಿ 2 ಎಕರೆ ಬಾಳೆ ಹಾಕಿದ್ದೀವಿ ರೀ. ಈಗ ನಿನ್ನೆ ಮಳೆ ಬಂದಿದ್ದಕ್ಕೆ ಎಲ್ಲ 70-80% ಹೋಗೇ ಬಿಟ್ಟೈತೆ ರೀ. ಏನು ಸ್ವಲ್ಪ ನಿಂತೈತೆ ರೀ ಅಲ್ಲಿ ಇಲ್ಲೇ. ಏನು ಮಾಡ್ಬೇಕು ರೀ? ಒಂದು ಬಂಗಾರ ಒತ್ತಿ ಇಟ್ಟು ಒಂದು 5 ಲಕ್ಷ ರೂಪಾಯಿ ಖರ್ಚು ಮಾಡೀವಿ ರೀ. ಇದಕ್ಕೆ ಪಪ್ಪಾಯಿಗೆ ಒಂದು 2.5 ಲಕ್ಷ ಮಾಡೀವಿ ರೀ. ಪಪ್ಪಾಯಿನ ಅದೇ ಥರನ ಆಗೈತಿ, ಬಾಳಿನ ಹಂಗೆ ಆಗೈತೆ ರೀ. ಏನು ನಾವು ಭಾಳ ನಿರೀಕ್ಷೆ ಇಟ್ಕೊಂಡಿದ್ವಿ ರೀ. ಬಂಗಾರ ಒತ್ತಿ ಇಟ್ಟು ಅಷ್ಟು ಎಲ್ಲ ಒಂದು 5 ಲಕ್ಷ ಹಾಕಿವ್ರಿ ಇದಕ್ಕೆ. ಏನು ಇಲ್ಲ ನೋಡ್ರಿ ಈ ವರ್ಷ ನಮ್ದು ಹೆಂಗೆ ನೋಡ್ರಿ ಪರಿಸ್ಥಿತಿ. ಸಗಣಿ ಗೊಬ್ಬರ ಹಾಕಿವ್ರಿ, ಕುರಿ ಗೊಬ್ಬರ ಹಾಕಿವಿ, ಕೋಳಿ ಗೊಬ್ಬರ ಹಾಕಿವ್ರಿ. ವಾಸ್ತರಕ್ಕಿಂತ ಭಾರಿ ಬಂಪರ್ ಎಲ್ಲರೂ ನೋಡಿದ್ರೆ ಅಂತಿದ್ರಿ ಭಾರಿ ಬೆಳೆ ಬಂದೈತಿ ಅಂತ ಅಂದ್ರೆ. ಯಾವ ಬಾಳೆ ರೀ ಇದು ಏಲಕ್ಕಿ ಬಾಳೆ ರೀ. ರೇಟ್ ಇರ್ತೈತೆ ರೀ. ಆಗಸ್ಟಿಗೆ ಬರ್ತೈತೆ ರೀ. ಇನ್ನು 3 ತಿಂಗಳಿಗೆ ಬರ್ತೈತೆ ರೀ. ಬಂದಾಗ ರೇಟ್ ಇರ್ತೈತಿ. ಇಲ್ಲೇ ಬಂದು ಹೋಯ್ತಾರೆ ರೀ 75 ಅದ್ರಂಗೆ ಕೊಟ್ಟಿವಿ ರೀ. ಆ ಸರಿನ ಈ ಸರಿನ ಹಂಗೆ ಇತ್ತು ರೀ. ಗಣೇಶ ಚೌತಿ ಅಂದ್ರೆ ಮುಗಿದು ಬಿಡ್ತೈತೆ ರೀ. ನಮಗೇನು ಲುಕ್ಷನ್ ಇದ್ದಿದ್ದಿಲ್ಲ ರೀ. ಈ ವರ್ಷ ಹಂಗೆ ಆಸೆ ಇಟ್ಕೊಂಡು ಇನ್ನೂ ಹೆಚ್ಚಿನ ಕಾಳಜಿ ವಹಿಸಿ ನಾಳೆ ಮಾಡೋ ಇವತ್ತು ಮಾಡಿ ಎಲ್ಲ ಅಷ್ಟು ಥರ